ಹೆಲೋ ಎವ್ರಿವನ್. ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ನಮ್ಮ ಕಾಲೇಜ್ ಮುಂದೆನೇ ಹೋಗ್ತಾ ಇರೋದು. ಎಲ್ಲಿಗಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ. ಸೊ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಬಂದ್ವಿ ನಾವು ಮತ್ತು ಅವ್ರ ಫ್ರೆಂಡ್ ಫ್ಯಾಮಿಲಿ ಬಂದುಬಿಟ್ಟು ಇಲ್ಲಿ ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಒಂದು ಟಿಕೆಟ್ ಪ್ರೈಸ್ ಬಂದುಬಿಟ್ಟು 100 ರೂಪಿ ತೊಗೊಂಡ್ಬಿಟ್ಟು ಒಳಗಡೆ ಬಂದ್ವಿ. ಒಂದೊಳ್ಳೆ ಪ್ರಪಂಚಕ್ಕೇ ಕಾಲಿಟ್ಟಿದ್ದೀವಿ ಅಂತ ಅನ್ನಿಸ್ತು ಒಂದು ಸೆಕೆಂಡ್. ಸೊ ಹಾಗೆಯೇ ಡೈನೋಸಾರಸ್ ಇತ್ತು ಸೈಡಲ್ಲಿ, ಅಲ್ಲೂ ಕೂಡ ಎಲ್ಲ ನೋಡಿಬಿಟ್ಟು ಫೋಟೋ ಎಲ್ಲ ತೊಗೊಂಡ್ವಿ. ಪ್ಲೇಸ್ ಅಂತೂ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ. ಸೊ ಹಾಗೆ ದೊಡ್ಡವರು ಕೂಡ ಎಲ್ಲ ಸ್ಟ್ರೆಸ್ಸನ್ನು ಬದಿಗಿಟ್ಟು ಅವರು ಕೂಡ ಚಿಕ್ಕ ಮಕ್ಕಳಾಗ್ತಾರೆ ಇಲ್ಲಿ. ಏಕೆಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಏಕೆ ಅಂದರೆ ಬರೀ ಈ ಜನ್ರೇಷನಲ್ಲಿ ಬರೀ ದುಡ್ಡು ಮಾಡು ದುಡ್ಡು ಮಾಡು ದುಡ್ಡು ಮಾಡು. ಸೊ ಇಂಥ ಪ್ಲೇಸ್ಗಳಿಗೆ ಕರ್ಕೊಂಬಂದರೆ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಒಂದೊಳ್ಳೆ ಅಭಿರುಚಿ ಬೆಳೆಸೋಕ್ಕೆ ಇದು ಉತ್ತಮವಾದಂತಹ ಒಂದು ಪ್ಲೇಸ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ಎಲ್ಲೋ 100 ರೂಪಾಯಿ ಖರ್ಚು ಮಾಡ್ತೀವಿ. ಸೊ ಮಕ್ಕಳು ಈ ಥರ ಕರ್ಕೊಂಡು ಬರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಎಲ್ಲನೂ ನಮ್ಮ ಕೈಯಿಂದಲೇ ನಾವು ಮಾಡಿದ್ವಿ ಅನ್ನೋ ಒಂದು ಫೀಲ್ ಇರುತ್ತೆ. ಏಕೆ ಅಂದರೆ ಎಲ್ಲ ಸೆಟಪ್ ಮಾಡಿರ್ತಾರೆ. ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಅದು ಆ್ಯಕ್ಟಿವೇಟ್ ಆಗಿಬಿಟ್ಟು ಅದು ತಮ್ಮ ಕೆಲಸ ಏನಿರುತ್ತೋ ಅದು ಮಾಡುತ್ತೆ. ಅದು ನಮಗೆ ಕಾಣಿಸುತ್ತಲ್ವ. ಹಾಗಾಗಿ ನಾವೇ ಮಾಡಿದ್ವಿ, ಅದು ವರ್ಕ್ ಆಯಿತು, ಅದು ಒಂದು ಖುಷಿ ಇರುತ್ತಲ್ವ. ಹಾಗೆಯೇ ನಾನಿಲ್ಲಿ ಒಂದು ಅಬ್ಸರ್ವ್ ಮಾಡಿದೆ. ಏನಪ್ಪ ಅಂದರೆ ದೊಡ್ಡೋರು ಕೂಡ ಎಷ್ಟು ಖುಷಿಯಾಗಿದ್ದರು ಅಂದರೆ ಚಿಕ್ಕ ಮಕ್ಕಳಾಗೇ ಆಗಿಬಿಟ್ಟಿದ್ರು ಎಷ್ಟೊಂದು ಜನ. ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಬೇರೆ ಇರ್ಬೋದು, ಬಟ್ ಒಂದು ನಗು ಮುಖ ಅನ್ನೋದು ಇರುತ್ತಲ್ಲ, ಅದು ನಾನು ತುಂಬ ಅಬ್ಸರ್ವ್ ಮಾಡಿದೆ. ಅದು ನೋಡೇ ನಿಜ ನನಗೆ ಖುಷಿ ಆಯಿತು. ನಾವು ಚಿಕ್ಕ ಮಕ್ಕಳಲ್ಲಿ ಏನೆಲ್ಲ ಮಾಡ್ತಾಯಿದ್ವಿ. ಸೊ ಇದು ಅಯಸ್ಕ ಅಂತ ನೋಡ್ತಾ ಇರ್ಬೋದು. ನಾವು ರೋಡಲ್ಲಿ ಕೂಡ ಅಂದರೆ ಮರಳಿ ಇರುತ್ತಲ್ವ, ಮಳೆ ಬಂದಾದಮೇಲೆ ಅದನ್ನು ಇಟ್ಕೊಂಡ್ರೆ ಅದೆಲ್ಲ ಅಯಸ್ಕ ಅಂತ ಎಲ್ಲ ಬಂದು ಒಂದು ಹತ್ರ ಸೇರೋದು. ಈ ರೀತಿಯಾಗಿ ಎಲ್ಲ ಅದೆಲ್ಲ ನೆನಪಾಯ್ತು ನನಗೆ. ಸೊ ತುಂಬಾ ಇದೆ ಇಲ್ಲಿ ಬಂದು ತಿಳ್ಕೊಳ್ಳೋದು. ಅಂದರೆ ನಾವು ಮರ್ತೋಗಿರೋ ಅಂಥದ್ದೆಲ್ಲ ಒಂದು ಸರಿ ಕಣ್ಮುಂದೆ ರಪ್ಪಂತ ಪಾಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಖುಷಿ ಆಯಿತು. ನೀವು ಕೂಡ ಯಾರೆಲ್ಲ ಬಂದಿಲ್ಲ ನಿಜ ಖಂಡಿತವಾಗ್ಲೂ ಬನ್ನಿ, ಎಂಜಾಯ್ ಮಾಡಿ. ಏಕೆ ಅಂದರೆ ಇದ್ದೇ ಇದೆ ಜೀವನ. ಅಂದರೆ ದುಡಿ ಮಾಡು ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ದಿನ ನಮಗೋಸ್ಕರ ಒಂದು ದಿನ ಇಟ್ಟು ಫ್ಯಾಮಿಲಿಗೋಸ್ಕರ ಬರೋದು ಏನು ದೊಡ್ಡ ಇದೇನಲ್ಲ. ಬಂದು ಖುಷಿಪಡಿ, ಮಕ್ಳಿಗೆ ಖುಷಿಪಡಿಸಿ ಅಂತ ಕೇಳ್ಕೊತೀನಿ. ಸೊ ನಾನು 3 ನಿಮಿಷದಲ್ಲಿ ಏನೆಲ್ಲ ತೋರಿಸ್ಬೋದು ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ.